ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಇನ್ನೇನು ದುರ್ಗಾಷ್ಟಮಿ ಹತ್ತಿರ ಬರ್ತಾ ಇದೆ. ಈ ದುರ್ಗಾಷ್ಟಮಿ ದಿನ ಹೇಳುವಂತಹ ಕೆಲವೊಂದು ದುರ್ಗಾ ಮಂತ್ರಗಳನ್ನು ನೋಡೋಣಂತೆ ಈ ವಿಡಿಯೋದಲ್ಲಿ. ನೋಡ್ರಿ, ಈಗ ದುರ್ಗಾಷ್ಟಮಿ ನವರಾತ್ರಿ ಸಮಯದಲ್ಲಿ ದುರ್ಗಾ ಸಪ್ತಶತಿಯನ್ನು ಪಠಿಸೋದ್ರಿಂದ ದುರ್ಗಾದೇವಿ ಸಂತೋಷ ಪಡ್ತಾಳೆ ಮತ್ತು ದೇವಿ ಅನುಗ್ರಹದಿಂದ ನಮ್ಮ ಕಾರ್ಯಗಳೆಲ್ಲ ಯಶಸ್ವಿಯಾಗ್ತವೆ ಅಂತ ಹೇಳ್ಬೋದು. ಮತ್ತು ಶಕ್ತಿ, ದೀರ್ಘಾಯುಷ್ಯ, ಕಾಂತಿ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೂಡ ಪಡೆದುಕೊಳ್ಬೋದು. ಅದರಲ್ಲೂ ದುರ್ಗಾ ಸಪ್ತಶತಿ ಈ ಮಂತ್ರಗಳನ್ನು ಪಠಿಸೋದ್ರಿಂದ ಅದರ ಪ್ರಯೋಜನಗಳು ಕೂಡ ದುಪ್ಪಟ್ಟಾಗುತ್ತೆ ಅಂತ ಹೇಳ್ಬೋದು. ನೋಡಿರಿ, ಮಂತ್ರಗಳು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ರಿ. ಈ ಕೆಲವೊಂದು ಮಂತ್ರಗಳನ್ನು ಪಠಿಸೋದ್ರಿಂದ ಮತ್ತು ಅದರ ಪ್ರಯೋಜನ ಕೂಡ ದುಪ್ಪಟ್ಟು ಅಂತಲೇ ಹೇಳ್ಬೋದು. ಈ ಕೆಲವೊಂದು ಮಂತ್ರಗಳನ್ನು ನೀವು ನವರಾತ್ರಿ ಯಾವುದೇ ದಿನ ಕೂಡ ಪಠಿಸ್ಬೋದು, ಆದರೆ ದುರ್ಗಾಷ್ಟಮಿ ದಿನ ತಪ್ಪದೇ ಈ ಕೆಲವೊಂದು ಮಂತ್ರಗಳನ್ನು ಪಠಿಸ್ಬೇಕು. ನೋಡಿರಿ, 2025 ದುರ್ಗಾಷ್ಟಮಿ ದಿನದಂದು ದುರ್ಗಾ ಸಪ್ತಶತಿಯ ಈ ಮಂತ್ರವನ್ನು ಪಠಿಸ್ರಿ. ದುರ್ಗಾಷ್ಟಮಿಯ 2025 ದುರ್ಗಾ ಮಂತ್ರ ನೋಡಿರಿ, ಮೊದಲನೇದಾಗಿ ಯಾವ ಮಂತ್ರ ಅಂತ ನೋಡೋದಾದರೆ, ಕಲ್ಯಾಣಕ್ಕಾಗಿ ಯಾವ ಮಂತ್ರ ಹೇಳಬೇಕು ಅಂತ ನೋಡೋದಾದರೆ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಒಂದು ಮಂತ್ರ ನೋಡ್ರಿ. ಎರಡನೇದು ಶಕ್ತಿಬಲ ಮತ್ತು ಸಾಮರ್ಥ್ಯಕ್ಕಾಗಿ ಯಾವ ಮಂತ್ರ ಅಂತ ನೋಡೋದಾತಪ್ಪ ಅಂತಂದ್ರೆ, ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಈ ಒಂದು ಮಂತ್ರವನ್ನು ಶಕ್ತಿ ಮತ್ತು ಬಲ ಸಾಮರ್ಥ್ಯಕ್ಕಾಗಿ ಹೇಳ್ಕೋಬೇಕು ನೋಡ್ರಿ. ಆಮೇಲೆ ಮೂರನೇ ಮಂತ್ರ ಅದೃಷ್ಟ ಮತ್ತು ಆರೋಗ್ಯಕ್ಕಾಗಿ ದುರ್ಗಾದೇವಿಯ ಮಂತ್ರ, ದೇಹಿ ಸೌಭಾಗ್ಯ ಮಾರೋಗ್ಯಂ ದೇಹಿ ಮೇ ಪರಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಾಹಿ ಅಂತ. ಇದು ಅದೃಷ್ಟ ಮತ್ತು ಆರೋಗ್ಯಕ್ಕಾಗಿ ಹೇಳುವಂತಹ ದುರ್ಗಾದೇವಿಯ ಮಂತ್ರ ನೋಡ್ರಿ. ಅದಾದ ಮೇಲೆ ದುರ್ಗಾದೇವಿಯ ರಕ್ಷಣಾ ಮಂತ್ರ, ಶೂಲೇನ ಪಾಹಿ ನೋ ದೇವಿ ಪಾಹಿ ಖಡ್ಗೇನ ಚಾಂಬಿಕೆ ಘಂಟಾಸ್ವನೇನ ನರುಪಾಹಿ ಚಾಪಜ್ಜಾನಿ ರೋಸ್ವನೇನ ಚ ಅಂತ ದುರ್ಗಾದೇವಿಯ ಒಂದು ರಕ್ಷಣಾ ಮಂತ್ರ ನೋಡ್ರಿ. ಇದನ್ನು ಕೂಡ ಹೇಳ್ಕೋಬೇಕು. ದುರ್ಗಾದೇವಿ ನಮ್ಮನ್ನು ಖಂಡಿತ ರಕ್ಷಣೆ ಮಾಡ್ತಾಳೆ ಅಂತಲೇ ಹೇಳ್ಬೋದು ನೋಡ್ರಿ. ಅದಾದಮೇಲೆ ನೋಡ್ರಿ, ವಿಪತ್ತಿನಿಂದ ರಕ್ಷಣೆ ನೀಡುವಂತಹ ಒಂದು ಮಂತ್ರ ನೋಡ್ರಿ. ಪ್ರತಿ ವಿಪತ್ತಿನಿಂದ ರಕ್ಷಣೆ ನೀಡುವ ದುರ್ಗಾದೇವಿಯ ಮಂತ್ರ, ಕರೋತು ಸಾ ನಃ ಶುಭ ಹೇತುರೀಶ್ವರಿ ಶುಭಾನಿ ಭದ್ರಾಣ್ಯ ಬಿಹಂತು ಚಾಪದಹ ಅಂತ. ಇದು ಒಂದು ಮಂತ್ರ ನೋಡ್ರಿ. ಆದಮೇಲೆ ಸಂಪತ್ತು ಮತ್ತು ಸಂತಾನವನ್ನು ಕರುಣಿಸಲು ಹೇಳುವಂತಹ ದುರ್ಗಾದೇವಿಯ ಮಂತ್ರ, ಸರ್ವಬಾಧ ವಿನಿರ್ಮುಕ್ತೋ ಧನಧಾನ್ಯ ಸುತಾನ್ವಿತಃ ಮನುಷ್ಯೋ ಮತ್ರ ಸಾಧೀನ ಭವಿಷ್ಯತಿ ನ ಸಂಶಯಂ ಅಂತ. ಇದು ಒಂದು ಮಂತ್ರ ನೋಡ್ರಿ. ಸಂಪತ್ತು ಮತ್ತು ಸಂತಾನವನ್ನು ಕರುಣಿಸಲು ದುರ್ಗಾದೇವಿಯ ಈ ಮಂತ್ರವನ್ನು ಪಠಿಸಬೇಕು. ಅದಾದಮೇಲೆ ಇನ್ನೊಂದು ಮಂತ್ರ ನೋಡ್ರಿ, ಅದೃಷ್ಟ ಸಂತೋಷ ಮತ್ತು ಆರೋಗ್ಯವನ್ನು ನೀಡುವಂತಹ ಒಂದು ಮಂತ್ರ ಅಂತಲೇ ಹೇಳ್ಬೋದು. ಇದಂತೂ ಅತ್ಯಂತ ಇಂಪಾರ್ಟೆಂಟ್. ಇವೆಲ್ಲವನ್ನು ಹೇಳ್ಕೋಬೇಕು ನೋಡ್ರಿ. ಐಶ್ವರ್ಯ ಯತ್ಪ್ರಸಾದೇನ ಸೌಭಾಗ್ಯ ಆರೋಗ್ಯ ಸಂಪದಃ ಶತ್ರುಹಾನಿ ಪರೋಮೋಕ್ಷ ಸ್ತೂಯತೆ ಸಾನಕೀಂ ಜಾನೈ ಅಂತ. ಇದು ಅದೃಷ್ಟ ಸಂತೋಷ ಮತ್ತು ಆರೋಗ್ಯವನ್ನು ನೀಡುವಂಥ ಮಂತ್ರ ಅಂತಲೇ ಹೇಳ್ಬೋದು ನೋಡ್ರಿ. ಇವಿಷ್ಟು ದುರ್ಗಾಷ್ಟಮಿ ದಿನ ನೀವು ಹೇಳ್ಕೊಬೋದು. ಆಮೇಲೆ ಈಗಲೂ ಕೂಡ ಹೇಳ್ಬೋದು ನೋಡ್ರಿ. ಇವಿಷ್ಟೇನಪ್ಪ ಅಂತಂದರೆ ಹೇಳುವಂಥ ಮಂತ್ರಗಳು. ಇದಾದಮೇಲೆ ನೀವೇನಪ್ಪ ಅಂದರೆ ನವದುರ್ಗ ಸ್ತೋತ್ರವನ್ನು ಓದ್ಬೋದು ಮತ್ತು ಚಾಮುಂಡೇಶ್ವರಿ ಅಷ್ಟೋತ್ತರ ಶತನಾಮಾವಳಿಯನ್ನು ಕೂಡ ಓದ್ಕೋಬೋದು ನೋಡ್ರಿ. ಮತ್ತು ಅದ್ರ ಜೊತೆಗೆ ಲಕ್ಷ್ಮೀ ಗಾಯತ್ರಿ ಮಂತ್ರಸ್ತುತಿಯನ್ನು ಕೂಡ ಮಾಡ್ಬೋದು. ಇವಿಷ್ಟೇನಪ್ಪ ಅಂದರೆ ಈ ದುರ್ಗಾಷ್ಟಮಿ ಮತ್ತು ನವರಾತ್ರಿಯಲ್ಲಿ ಹೇಳುವಂತಹ ಕೆಲವೊಂದು ಮಂತ್ರಗಳು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹೀಗೆ ನವರಾತ್ರಿ ಹೊಸ ಹೊಸ ವಿಡಿಯೋಗಳು ನಮ್ಮ ವಿಡಿಯೋದಲ್ಲಿ ಸಿಗ್ತಾವೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.